ಸ್ನೇಹಿತರೆ, ಇರಾನ್ ಯುದ್ಧದಲ್ಲಿ ಇಡೀ ಜಗತ್ತಿನ ಕಣ್ಣು ಒಂದು ದ್ವೀಪದ ಮೇಲೆ ನೆಟ್ಟಿದೆ. ಒಂದು ಪುಟ್ಟ ದ್ವೀಪದ ಮೇಲೆ. ಭೂಪಟದಲ್ಲಿ ಸರಿಯಾಗಿ ಕಣ್ಣಿಗೆ ಕಾಣಿಸಲ್ಲ, ತುಂಬಾ ಝೂಮ್ ಮಾಡಿ ನೋಡಬೇಕು, ಆವಾಗ ಕಾಣುತ್ತೆ ಖಾರ್ಗ್ ಐಲ್ಯಾಂಡ್. ಇದರ ಮೇಲೆ ಈಗ ದೊಡ್ಡಣ್ಣ ಅಮೆರಿಕ ಮತ್ತು ಇಸ್ರೇಲ್ ಕಣ್ಣು ಹಾಕಿದ್ದಾರೆ. ಬರೀ ದಾಳಿಯಲ್ಲ, ಈ ದ್ವೀಪವನ್ನ ಇರಾನ್ ಕೈಯಿಂದ ಕಿತ್ತುಕೊಂಡು ನಮ್ಮ ಕಂಟ್ರೋಲಿಗೆ ತಗೊಳ್ಬೇಕು ಅನ್ನೋ ತೆರೆ ಹಿಂದಿನ ಆಟ ಜೋರಾಗಿ ಈಗ ನಡೀತಾ ಇದೆ. ಹಾಗಿದ್ರೆ ಯಾಕೆ ವಿಶಾಲವಾದ ಇರಾನ್ ಮೇಲೆ ಪ್ರತಿದಿನ ದಾಳಿ ಮಾಡ್ತಿರೋ ಈ ರಾಷ್ಟ್ರಗಳಿಗೆ ಈ ಒಂಟಿ ದ್ವೀಪ, ಪುಟಾಣಿ ದ್ವೀಪದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲಿಂದ ಬಂತು? ಆ ಪುಟ್ಟ ದ್ವೀಪ ಇರಾನ್ ಕೈತಪ್ಪಿ ಹೋದರೆ ಆಗೋ ಪ್ರಳಯ ಎಂತಹದ್ದು. ಆ ದ್ವೀಪದ ಮೇಲೆ ಏನಾದರೂ ಅಟ್ಯಾಕ್ ಆದರೆ ನಿಮ್ಮ ಜೇಬಿಗೂ ಕೂಡ ಹೇಗೆ ಕತ್ತರಿ ಬೀಳುತ್ತೆ? ಬನ್ನಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಖಾರ್ಗ್ ಹೊಡೆಯೋಕೆ ಅಮೆರಿಕ ಪ್ಲಾನ್. ಸ್ನೇಹಿತರೆ, 10 ದಿನ ಬಾಂಬ್ ಸುರಿದು ಅಮೆರಿಕಾಗೆ ಇವಾಗೊಂದು ವಿಚಾರ ಅರ್ಥ ಆಗ್ತಾ ಇದೆ, ಅಷ್ಟು ಈಸಿಲಿ ಇರಾನ್ ಮಂಡಿ ಊರಲ್ಲ ಅಂತ. ಯಾಕಂದ್ರೆ ಅಮೆರಿಕದಂತಹ ಬಲಿಷ್ಠ ಶಕ್ತಿಯನ್ನ ಇರಾನ್ ನೇರವಾಗಿ ಎದುರಿಸ್ತಾ ಇದೆ. ನೇವಿ, ಏರ್ ಫೋರ್ಸ್ ಎಲ್ಲ ಕಳ್ಕೊಂಡ್ರು ಕೂಡ ಮಿಸೈಲ್ ಶೂಟ್ ಮಾಡಿ ಡ್ರೋನ್ ಶೂಟ್ ಮಾಡಿ ಫೈಟ್ ಮಾಡ್ತಾ ಇದೆ. ಇದೆಲ್ಲ ಮಾಡಬೇಕು ಅಂದರೆ, ತನ್ನ ಸೇನೆಯನ್ನ ರಣರಂಗದಲ್ಲಿ ನಿಲ್ಲಿಸಬೇಕು ಅಂದರೆ ಇರಾನ್ಗೆ ಪ್ರತಿದಿನ ಕೋಟಿ ರೂಪಾಯಿ ದುಡ್ಡು ಬೇಕು. 100,000 ಕೋಟಿ ರೂಪಾಯಿಗಳಲ್ಲಿ ದುಡ್ಡು ಬೇಕು, $ಬಿಲಿಯನ್ ಅಲ್ಲಿ ದುಡ್ಡು ಬೇಕು. ಸೊ ಈಗ ಏನ್ ಮಾಡಬೇಕು? ಇರಾನ್ಗೆ ಆರ್ಥಿಕ ಶಾಕ್ ಕೊಡಬೇಕು, ಆರ್ಥಿಕತೆಯ ಬೆನ್ನೆಲುಬನ್ನ ಮುರಿಬೇಕು. ಅವ್ರ ದುಡ್ಡಿನ ಮೂಲ ಯಾವುದು? ಅದಕ್ಕೆ ಉತ್ತರ ತೈಲ, ಆಯಿಲ್. ಕಚ್ಚಾ ತೈಲವನ್ನ ಮಾರಿ ಬರೋ $ಬಿಲಿಯನ್ ಗಟ್ಟಲೆ ದುಡ್ಡಿನಿಂದಲೇ ಇರಾನ್ ಈ ಯುದ್ಧವನ್ನ ಇಲ್ಲಿವರೆಗೂ ಕೂಡ ಎಳ್ಕೊಂಡು ಹೋಗೋ ಕಾರಣ ಆಗ್ತಾ ಇದೆ. ಆ ತಾಕತ್ತು ಬಂದಿರೋದೇ ಅಲ್ಲಿಂದ. ಶತ್ರುವಿನ ಆಸ್ತಿಯನ್ನ ಕದಿಯೋ ಬದಲು ಶತ್ರುವಿಗೆ ಉಸಿರು ಕೊಡ್ತಿರೋ ಆಕ್ಸಿಜನ್ ಪೈಪನ್ನೇ ಕತ್ತರಿಸೋ ಸ್ಟ್ರಾಟಜಿಗೆ ಅಮೆರಿಕ ಮತ್ತು ಇಸ್ರೇಲ್ ಮುಂದಾಗಿರೋ ತರ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇರಾನ್ ಇಷ್ಟೆಲ್ಲ ದೊಡ್ಡಕ್ಕಿರಬಹುದು, ಆದ್ರೆ ಅಷ್ಟು ದೊಡ್ಡ ಇರಾನ್ಗೆ ದುಡ್ಡಿನ ಸಪ್ಲೈ ಮಾಡ್ತಿರೋದು ಇದೊಂದು ಪುಟ್ಟ ದ್ವೀಪ, ಖಾರ್ಗ್ ದ್ವೀಪ. ಅದನ್ನೇ ಟಾರ್ಗೆಟ್ ಮಾಡೋಕೆ ಮುಂದಾಗ್ತಿದ್ದಾರೆ. ಈಗ ಮಾರ್ಚ್ 7ನೇ ತಾರೀಕು ಪ್ರಖ್ಯಾತ ಮೀಡಿಯಾ ಆಕ್ಸಿಯೋಸ್ ಒಂದು ಸ್ಫೋಟಕ ರಿಪೋರ್ಟ್ ಕೊಟ್ಟಿದೆ. ಅಮೆರಿಕ ಸರ್ಕಾರ ಬರೀ ದಾಳಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬದಲಿಗೆ ಇಡೀ ಖಾರ್ಗ್ ದ್ವೀಪವನ್ನೇ ತನ್ನ ವಶಕ್ಕೆ ಪಡೆಯೋಕೆ, ಸೀಸ್ ಮಾಡೋಕೆ ಗಂಭೀರ ಚಿಂತನೆ ನಡೆಸ್ತಾ ಇದೆ ಅಂತ ಅಮೆರಿಕದ ಪ್ರತಿಷ್ಠಿತ ಆಕ್ಸಿಯೋಸ್ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಇರಾನ್ನ ಜೀವನಾಡಿ ಖಾರ್ಗ್ ದ್ವೀಪದ ರಹಸ್ಯ. ಸ್ನೇಹಿತರೆ, ಈ ದ್ವೀಪ ಇರೋದು ಪರ್ಷಿಯನ್ ಕೊಲ್ಲಿಯ ಉತ್ತರ ಭಾಗದಲ್ಲಿ. ಇರಾನ್ನ ಮೇನ್ಲ್ಯಾಂಡ್ನಿಂದ ಬರೀ 25-35 ಕಿಲೋಮೀಟರ್ ದೂರದಲ್ಲಿದೆ. ಇದರ ಉದ್ದ ಬರೀ 8 ಕಿಲೋಮೀಟರ್, ಅಗಲ 4 ಕಿಲೋಮೀಟರ್, ಒಟ್ಟು ಏರಿಯಾ ಬರೀ 20 ಸ್ಕ್ವೇರ್ ಕಿಲೋಮೀಟರ್. ತುಂಬ ಚಿಕ್ಕದು, ನಮ್ಮ ಬೆಂಗಳೂರಿನ ಒಂದು ಬಡಾವಣೆಯಷ್ಟು ಚಿಕ್ಕ ದ್ವೀಪ. ಆದರೆ ಈ ಪುಟ್ಟ ದ್ವೀಪ ಇರಾನ್ ಪಾಲಿಗೆ, ಅಷ್ಟು ದೊಡ್ಡ ಇರಾನ್ ಪಾಲಿಗೆ ಸಾಕುವ ಯಜಮಾನ ಇದು. ಚಿನ್ನದ ಮೊಟ್ಟೆ ಇಡೋ ಸಣ್ಣ ಕೋಳಿ ಇದು. ಯಾಕೊತ್ತಾ? ಇರಾನ್ ದೇಶದ ಕರಾವಳಿ ಪ್ರದೇಶ ತುಂಬ ಆಳವಾಗಿಲ್ಲ. ಇದನ್ನು ಶಾಲೋ ವಾಟರ್ಸ್ ಅಂತ ಕರೀತಾರೆ. ಭೌಗೋಳಿಕವಾಗಿ ಆಳ ಕಮ್ಮಿ ಇರೋದ್ರಿಂದ ಪ್ರಪಂಚದ ಬೃಹತ್ ತೈಲ ಹಡಗುಗಳು, ಅಂದರೆ 2 ಮಿಲಿಯನ್ ಬ್ಯಾರಲ್ ತೈಲ ಹೊತ್ತೊಯ್ಯೋ VLCC, ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ ಹಡಗುಗಳು ಇರಾನ್ನ ಮೇನ್ ಲ್ಯಾಂಡ್ಗೆ ಬಂದು ನಿಲ್ಲೋಕೆ ಸಾಧ್ಯನೇ ಇಲ್ಲ. ಹಡಗುಗಳು ಮರಳಿಗೆ ಸಿಕ್ಕಾಕೊಳ್ತವೆ. ಆದರೆ ಈ ಖಾರ್ಗ್ ದ್ವೀಪ ಇರೋದು ಡೀಪ್ ವಾಟರ್ನಲ್ಲಿ, ಅಂದರೆ ಸಮುದ್ರದ ಅತಿ ಆಳ ಭಾಗದಲ್ಲಿ. ಹಾಗಾಗಿ 1960ರ ದಶಕದಲ್ಲೇ ಅಮೆರಿಕದ ಅಮೋಕೋ ಕಂಪನಿಯ ಸಹಾಯದಿಂದ ಇರಾನ್ ಇಲ್ಲಿ ಪ್ರಪಂಚದ ಅತಿ ದೊಡ್ಡ ತೈಲ ರಫ್ತು ಕೇಂದ್ರವನ್ನು ಕಟ್ಟಿತು. ಇವತ್ತಿಗೂ ಇರಾನಿಂದ ಬೇರೆ ರಾಷ್ಟ್ರಗಳಿಗೆ ರಫ್ತಾಗೋ ಕಚ್ಚಾ ತೈಲದಲ್ಲಿ 90% ಹೋಗೋದೇ ಈ ಖಾರ್ಗ್ ಐಲ್ಯಾಂಡ್ ಮೂಲಕ. ಇಲ್ಲಿನ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ, ಏಕಕಾಲಕ್ಕೆ 10 ಬೃಹತ್ ಸೂಪರ್ ಟ್ಯಾಂಕರ್ಗಳು ಇಲ್ಲಿ ನಿಂತು ತೈಲವನ್ನು ತುಂಬಿಸ್ಕೊಳ್ಬೋದು. ಇದರ ಲೋಡಿಂಗ್ ಕೆಪಾಸಿಟಿ ದಿನಕ್ಕೆ ಬರೋಬ್ಬರಿ 7 ಮಿಲಿಯನ್ ಬ್ಯಾರಲ್ಸ್. ಇರಾನ್ನ ಪ್ರಮುಖ ತೈಲ ನಿಕ್ಷೇಪಗಳಾದ ಅಹ್ವಾಜ್, ಮರೂನ್ ಮತ್ತು ಗತ್ಸರನ್ನಿಂದ ಸಮುದ್ರದ ಅಡಿಯಲ್ಲಿ ಹಾಕಿರೋ ಬೃಹತ್ ಪೈಪ್ಲೈನ್ಗಳ ಮೂಲಕ ತೈಲ ಈ ದ್ವೀಪಕ್ಕೆ ಬಂದು ಫಸ್ಟ್ ತಲುಪತ್ತೆ. ಇಲ್ಲಿನ ಬೃಹತ್ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಒಮ್ಮೆಗೆ 30 ಮಿಲಿಯನ್ ಬ್ಯಾರಲ್ ತೈಲವನ್ನು ಶೇಖರಿಸಿ ಇಡಬಹುದು. ಅಂದರೆ ಇದು ಕೇವಲ ಒಂದು ದ್ವೀಪ ಅಲ್ಲ, ಇರಾನ್ ಆರ್ಥಿಕತೆಯ ಹೊಕ್ಕಳ ಬಳ್ಳಿ. ಇದನ್ನು ಕತ್ತರಿಸಿದ್ರೆ ಇರಾನ್ಗೆ ಉಸಿರು ಕಟ್ಟುತ್ತೆ. ಬರೀ ದಾಳಿಯಲ್ಲ, ದ್ವೀಪವೇ ವಶಕ್ಕೆ. ಟ್ರಂಪ್ ಮಾಸ್ಟರ್ ಪ್ಲಾನ್. ಸ್ನೇಹಿತರೆ, ಇಸ್ರೇಲ್ನ ವಿರೋಧ ಪಕ್ಷದ ನಾಯಕರಾಗಿರೋ ಯಾರ್ ಲ್ಯಾಪಿಡ್ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ನೆತನ್ಯಾಹುಗಿಂತ ಯುದ್ಧೋತ್ಸಾಹಿ ಆಗಿಬಿಟ್ಟಿದ್ದಾರೆ. ಈಗ ಇಸ್ರೇಲ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಬಾರ್ದು. ಖಾರ್ಗ್ ಐಲ್ಯಾಂಡ್ನಲ್ಲಿರೋ ಇರಾನ್ನ ಎಲ್ಲ ತೈಲ ನೆಲೆಗಳನ್ನು, ಎನರ್ಜಿ ಇಂಡಸ್ಟ್ರಿಯನ್ನು ಸರ್ವನಾಶ ಮಾಡಬೇಕು. ಆಗಲೇ ಇರಾನ್ನ ಎಕಾನಮಿ ಕುಸ್ತು ಬೀಳೋದು, ಸರ್ಕಾರ ಬೀಳೋದು, ಅವರಿಗೆ ಡ್ರೋನ್, ರಾಕೆಟ್ಗೆ ದುಡ್ಡು ಕಟ್ಟಾಗೋದು, ಪ್ರಾಕ್ಸಿಗಳನ್ನು ಸಾಕೋಕೆ ದುಡ್ಡು ಕಟ್ಟಾಗೋದು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅಮೆರಿಕದ ಕ್ಯಾಲ್ಕುಲೇಷನ್ನೇ ಬೇರೆ ಇದೆ. ದಾಳಿ ಮಾಡೋ ಬದಲು ದ್ವೀಪವನ್ನೇ ತಗೊಂಡ್ಬಿಟ್ರೆ ಹೇಗೆ? ಗ್ರೀನ್ಲ್ಯಾಂಡ್, ಪನಾಮಾ ಕೆನಾಲ್,
ಕ್ಯೂಬಾ ಕೊಡಿ ಅಂತ ಕೇಳ್ತಿದ್ದಾರೆ, ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿ. ಕೆನಡಾ ನಮಗೆ ಸೇರಿಸ್ಕೋತೀವಿ ಅಂತ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಈ ಸಣ್ಣ ದ್ವೀಪ ಇರಾನಿಂದ ಕಿತ್ಕೊಳ್ಳೋಕ್ಕಾಗಲ್ವೇನ್ರಿ ನಮ್ಮ ಕೈಲಿ? ಅಷ್ಟು ದೊಡ್ಡ ಇರಾನಿಗೆ ಹೊಡಿತಾ ಇದ್ದೀವಿ, ಗೆದ್ದ ಮೇಲೆ ನಮಗೇನು ಟ್ರೋಫಿ ಏನು? ಈ ದ್ವೀಪವನ್ನು ವಶಪಡಿಸ್ಕೊಂಡ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ಇದ್ದಾರೆ. ಯಾಕೆ ಈ ಪ್ಲ್ಯಾನ್? ಇಲ್ಲಿ ಒಳಗೆ ಹೋಗಿ ನೋಡಿದಾಗ ಒಂದು ಬಹುದೊಡ್ಡ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಕಾಣುತ್ತೆ. ಇದನ್ನು ದ ಡೇ ಆಫ್ಟರ್ ಡಿಲೆಮಾ ಅಂತ ಕರೀತಾರೆ. ಒಂದು ವೇಳೆ ಅಮೆರಿಕ ಮತ್ತು ಇಸ್ರೇಲ್ ಕೇವಲ ಯುದ್ಧ ವಿಮಾನಗಳನ್ನು ಕಳಿಸಿ ಖಾರ್ಗ್ ದ್ವೀಪದ ಪೈಪ್ಲೈನ್ ಮತ್ತು ಸ್ಟೋರೇಜ್ ಟ್ಯಾಂಕ್ಗಳ ಮೇಲೆ ಸ್ಫೋಟಕ ಹಾಕಿ ಭಸ್ಮ ಮಾಡಿದ್ರೆ ಇರಾನ್ ಸರ್ಕಾರ ಆರ್ಥಿಕವಾಗಿ ಕುಸಿದು ಬೀಳ್ಬೋದು. ಆದರೆ ನೆಕ್ಸ್ಟ್ ಏನಾಗುತ್ತೆ? ಇರಾನ್ನಲ್ಲಿ ಈಗಿರೋ ಕಟ್ಟುನಿಟ್ಟಿನ ಆಡಳಿತ ಹೋಗಿ ಒಂದು ಹೊಸ ಪ್ರಜಾಪ್ರಭುತ್ವ ಡೆಮೊಕ್ರೆಟಿಕ್ ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ. ಆ ಹೊಸ ಸರ್ಕಾರ ದೇಶವನ್ನು ಮುನ್ನಡೆಸಬೇಕು ಅಂದರೆ, ಜನರಿಗೆ ಮೂಲ ಸೌಕರ್ಯ ಕೊಡಬೇಕು ಅಂದರೆ ದುಡ್ಡು ಬೇಕಲ್ವಾ? ಆ ದುಡ್ಡು ಬರೋದೇ ಈ ಆಯಿಲ್ನಿಂದ. ಇವತ್ತು ನೀವು ತೈಲ ನೆಲೆಗಳನ್ನು ನಾಶ ಮಾಡಿದ್ರೆ ನಾಳೆ ಬರೋ ಹೊಸ ಸರ್ಕಾರ ದೇಶ ಕಟ್ಟೋದಾದರೂ ಹೇಗೆ? ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ನ ಸ್ಪೆಷಲ್ ಕಮಾಂಡೋಗಳನ್ನು ರಾತ್ರೋರಾತ್ರಿ ಹೆಲಿಕಾಪ್ಟರ್ ಮತ್ತು ಬೋಟ್ಗಳ ಮೂಲಕ ದ್ವೀಪದ ಮೇಲೆ ಇಳಿಸಿ ಇಡೀ ದ್ವೀಪದ ಕಂಟ್ರೋಲ್ ತಗೊಳ್ಳೋದು ಅಮೆರಿಕದ ಪ್ಲಾನ್ ಅಂತ ಈಗ ರಿಪೋರ್ಟ್ ಮಾಡಲಾಗ್ತಿದೆ. ಒಂದ್ಸಲ ಖಾರ್ಗ್ ದ್ವೀಪ ಅಮೆರಿಕದ ಕೈಗೆ ಸಿಕ್ಕರೆ ಇರಾನ್ ಸರ್ಕಾರ ಬೇರೆ ದಾರಿ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಬಾರ್ಗೇನಿಂಗ್ ಟೇಬಲ್ಗೆ ಬರುತ್ತೆ. ತಲೆ ಬಗ್ಗಬೇಕಾಗತ್ತೆ, ಮಂಡಿ ಉರಬೇಕಾಗತ್ತೆ, ಶರಣಾಗಬೇಕಾಗತ್ತೆ ಅನ್ನೋದು ಇವರ ಸ್ಟ್ರಾಟಜಿ. ಚೈನಾ ಕನೆಕ್ಷನ್, $120 ಭೀತಿ. ಪ್ಲಾನ್ ಏನೋ ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ, ಆದರೆ ದಾಳಿ ಮಾಡೋಕ್ಕೆ 100 ಸಲ ಯೋಚನೆ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ಅಲ್ಲಿ ಬರೋದೇ ಡ್ರ್ಯಾಗನ್ ಚೈನಾ. ಖಾರ್ಗ್ ದ್ವೀಪದ ಮೇಲೆ ಕಂಟ್ರೋಲ್ ಸಾಧಿಸಿದ್ರೆ ಡೈರೆಕ್ಟ್ ಏಟು ಬೀಳೋದು ಇರಾನ್ಗೆ ಮಾತ್ರ ಅಲ್ಲ, ಚೀನಾಗೂ ಕೂಡ. ಇರಾನ್ನ ಕಚ್ಚಾ ತೈಲವನ್ನು ಅತಿ ಹೆಚ್ಚು ಕೊಳ್ಳೋದು ಚೀನಾ. ಇರಾನ್ ಪ್ರೊಡ್ಯೂಸ್ ಮಾಡೋ 90% ಆಯಿಲ್ ಖರೀದಿ ಮಾಡ್ತಿರೋದೇ ಈ ಚೈನಾ. ಅಮೆರಿಕದ ಕಠಿಣ ನಿರ್ಬಂಧಗಳ ಹೊರತಾಗೂ ಅದೆಲ್ಲ ಜಗತ್ತಿಗೆ ಇಟ್ಕೊಳ್ಳಿ, ನಮಗೆ ಅಪ್ಲೈ ಆಗಲ್ಲ ಅಂಥೇಳಿ ಇರಾನ್ನ ಶಾಡೋ ಫ್ಲೀಟ್ ಸೀಕ್ರೆಟ್ ಹಡಗುಗಳನ್ನು ಬಳಸ್ಕೊಂಡು ತೈಲ ಚೀನಾಗೆ ಹೋಗ್ತಾನೆ ಇದೆ. ಈ ಹಡಗುಗಳು ಸಮುದ್ರದಲ್ಲಿ ತಮ್ಮ ಟ್ರ್ಯಾಕಿಂಗ್ ಸಿಸ್ಟಮನ್ನು ಆಫ್ ಮಾಡಿಕೊಂಡು ರಾತ್ರಿ ಒಂದು ಹಡಗಿಂದ ಇನ್ನೊಂದು ಹಡಗಿಗೆ ತೈಲವನ್ನು ಶಿಫ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಬೇರೆ ರಾಷ್ಟ್ರದ ತೈಲ ಅಂತ ಲೇಬಲ್ ಮಾಡಿ ಚೀನಾಗೆ ಡಿಸ್ಕೌಂಟ್ ರೇಟಲ್ಲಿ ಸೇಲ್ ಮಾಡ್ತಿದ್ದಾರೆ. ಒಂದು ವೇಳೆ ಖಾರ್ಗ್ ದ್ವೀಪ ಅಮೆರಿಕದ ಪಾಲಾದರೆ ಇರಾನ್ಗೆ ವರ್ಷಕ್ಕೆ ಬರೋ $65 ಬಿಲಿಯನ್ ದುಡ್ಡು ನಿಂತು ಹೋಗುತ್ತೆ. ಸೇಮ್ ಟೈಮ್ ಚೈನಾದ ಫ್ಯಾಕ್ಟರಿಗಳಿಗೆ ಹೋಗೋ ತೈಲ ನಿಂತು ಚೀನಾದ ಇಂಡಸ್ಟ್ರಿಗಳು ಸ್ತಬ್ಧ ಆಗ್ತವೆ. ಆಗ ಚೈನಾ ಸುಮ್ಮನೆ ಕೂರುತ್ತಾ ಅಮೆರಿಕದ ವಿರುದ್ಧವೇ ತಿರುಗಿ ಬೀಳುತ್ತೆ. ದೊಡ್ಡ ಟ್ರೇಡ್ ವಾರ್ ಶುರು ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿರೋ ಭಯ ಅಂದರೆ ಗ್ಲೋಬಲ್ ಆಯಿಲ್ ಶಾಕ್. ಖಾರ್ಗ್ ದ್ವೀಪದ ಮೇಲೆ ಒಂದು ಸಣ್ಣ ದಾಳಿ ಆದರೂ ಸಾಕು, ಪ್ರಪಂಚದಾದ್ಯಂತ ಕಚ್ಚಾ ತೈಲದ ಬೆಲೆ ರಾಕೆಟ್ ತರ ಮೇಲಕ್ಕೆ ಹೋಗುತ್ತೆ. ವಾಷಿಂಗ್ಟನ್ ಎನರ್ಜಿ ರಿಪೋರ್ಟ್ ಪ್ರಕಾರ ಪರಿಸ್ಥಿತಿ ಕೈ ಮೀರಿದ್ರೆ 1 ಬ್ಯಾರೆಲ್ ತೈಲದ ಬೆಲೆ $150 ತಲುಪೋ ಅಪಾಯ ಇದೆ. ಅಂದ್ರೆ ಯುದ್ಧ ಶುರುವಾಗೋಕ್ಕೂ 1-2 ತಿಂಗಳು ಮುಂಚೆ ಇದ್ದ ತೈಲ ಬೆಲೆ ಕಂಪೇರ್ ಮಾಡಿದ್ರೆ 2-2.5 ಪಟ್ಟು ಜಾಸ್ತಿ. ಹಾಗಾದ್ರೆ ಜಗತ್ತಿನಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಅಷ್ಟೇ ರೈಸ್ ಆಗಲೇಬೇಕಾಗತ್ತೆ. ಆಗ ಪ್ರಪಂಚದಾದ್ಯಂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಅಮೆರಿಕ ಪೆಟ್ರೋಲಿಯಂ ಉತ್ಪನ್ನಗಳ ನೆಟ್ ಎಕ್ಸ್ಪೋರ್ಟರ್, ಜಗತ್ತಿಗೆ ರಫ್ತು ಮಾಡ್ತಾರೆ. ಹಾಗಿದ್ರೂ ಕೂಡ ಅವ್ರದ್ದು ಓಪನ್ ಮಾರ್ಕೆಟ್ ಆಗಿರೋದ್ರಿಂದ ಜಗತ್ತಿನಾದ್ಯಂತ ಬೆಲೆ ಏರಿಕೆಯಾದರೆ ಅವರ ತೈಲದ ಬೆಲೆ ಕೂಡ ಏರಿಕೆಯಾಗುತ್ತೆ. ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಹತ್ತಿರ ಬರ್ತಿರೋದ್ರಿಂದ ಡೊನಾಲ್ಡ್ ಟ್ರಂಪ್ಗೆ ತಮ್ಮದೇ ರಾಷ್ಟ್ರದಲ್ಲಿ ಜನರ ಆಕ್ರೋಶ ಎದುರಿಸಬೇಕಾಗತ್ತೆ. ಟ್ರಂಪ್ ಈ ಆಪರೇಷನ್ಗೆ ಹಿಂದೇಟು ಹಾಕ್ತಿರೋದಕ್ಕೆ ಇದೇ ಅತಿ ದೊಡ್ಡ ಕಾರಣ ಅಂತ ಹೇಳಲಾಗ್ತಿದೆ. ಹಿಸ್ಟರಿ ರಿಪೀಟ್ಸ್, ಸದ್ದಾಮ್ ಹುಸೇನ್ಗೂ ಆಗದ ಕೆಲಸ. ಸ್ನೇಹಿತರೆ, 1980ರ ದಶಕದಲ್ಲಿ ದೊಡ್ಡ ಕಾಳಗ ಒಂದು ನಡೆದಿತ್ತು. 1980 1988 ತನಕ ನಡೆದ ಇರಾಕ್ ಯುದ್ಧದಲ್ಲಿ ಇರಾಕ್ನ ಸರ್ವಾಧಿಕಾರಿಯಾಗಿದ್ದ ಸದ್ದಾಮ್ ಹುಸೇನ್ ಈ ದ್ವೀಪವನ್ನು ಮೇನ್ ಟಾರ್ಗೆಟ್ ಮಾಡಿದ. ಇದನ್ನು ಇತಿಹಾಸದಲ್ಲಿ ಟ್ಯಾಂಕರ್ ವಾರ್ ಅಂತಾನೆ ಕರೀತಾರೆ. ಸದ್ದಾಮ್ ಹುಸೇನ್ನ ಮೇನ್ ಟಾರ್ಗೆಟ್ ಏನಾಗಿತ್ತು ಅಂದರೆ ಖಾರ್ಗ್ ದ್ವೀಪವನ್ನು ಉಡಾಯಿಸಿ ಇರಾನ್ ಆರ್ಥಿಕತೆಯನ್ನು ಝೀರೋ ಮಾಡೋದು. ಇರಾಕ್ನ ಯುದ್ಧ ವಿಮಾನಗಳು ದಿನ ಬೆಳಗಾದರೆ ಈ ದ್ವೀಪದ ಮೇಲೆ ಭಾರಿ ಪ್ರಮಾಣದ ಸ್ಫೋಟಕದ ಮಳೆ ಸುರಿತಾ ಇದ್ವು. ಎಷ್ಟೋ ಸ್ಟೋರೇಜ್ ಟ್ಯಾಂಕ್ಗಳು, ಜೆಟ್ಟಿಗಳು ನಾಶ ಆದವು. ಆದರೆ ಇರಾನ್ನ ಇಂಜಿನಿಯರ್ಸ್ ಎಷ್ಟು ಶಾರ್ಪ್ ಇದ್ರು ಅಂದರೆ ರಾತ್ರಿ ಹಗಲು ಎಂದೇ ಪ್ರಾಣದ ಹಂಗು ತೊರೆದು ಕೆಲಸ ಮಾಡಿ ಡ್ಯಾಮೇಜ್ ಆಗಿರೋ ಪೈಪ್ಲೈನ್ಗಳನ್ನು ಮತ್ತೆ ರಿಪೇರಿ ಮಾಡ್ತಾ ಇದ್ರು. ಟೆಂಪ್ರರಿ ಬಾಯ್ಸ್ಗಳನ್ನು ಸಮುದ್ರದಲ್ಲಿ ಹಾಕಿ ಹೇಗೋ ಮಾಡಿ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತಾನೇ ಇದ್ರು. 8 ವರ್ಷಗಳ ಕಾಲ ಬಾಂಬ್ ಹಾಕಿದ್ರೂ ಕೂಡ, ಸದ್ದಾಮ್ ಹುಸೇನ್ಗೆ ಬಾಂಬ್ ಖಾಲಿ ಆಗ್ತಾ ಬಂದರೂ ಕೂಡ ಈ ದ್ವೀಪದಿಂದ ತೈಲ ರಫ್ತನ್ನು ಸ್ಟಾಪ್ ಮಾಡೋಕ್ಕೆ ಆಗಲೇ ಇಲ್ಲ, ಇರಾನ್ ಬಿಡಲೇ ಇಲ್ಲ. ಸೊ ಈ ಪಾಠ ಇದೆ ಅಮೆರಿಕ ಇಸ್ರೇಲ್ಗೆ. ಈಗಲೂ ಕೂಡ 1-2 ಏರ್ ಸ್ಟ್ರೈಕ್ ಮಾಡಿ ಇರಾನ್ನ ಈ ದ್ವೀಪವನ್ನು ಸಂಪೂರ್ಣ ನಾಶ ಮಾಡೋಕ್ಕೆ ಆಗಲ್ಲ. ನಿರಂತರವಾಗಿ ದಿನಗಟ್ಟಲೆ ದೊಡ್ಡ ಸ್ಫೋಟಕಗಳನ್ನು ಹಾಕಿ ಟನ್ ಗಟ್ಟಲೆ ಸ್ಫೋಟಕವನ್ನು ಹಾಕಿ
ಆಪರೇಷನ್ ಮಾಡಿದ್ರೆ ಆವಾಗ ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡ್ಬೋದು. ಆವಾಗಿನಗಿಂತ ಇವಾಗಿನ ಬಾಂಬ್ಗಳ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಸದ್ದಾಮ್ ಹುಸೇನ್ಗಿಂತ ಸ್ವಲ್ಪ ಈಸಿಯಾಗಿ ಇವರು ಮಾಡ್ತಾರೆ ನಾಶ. ಆದರೆ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಹಿಂದೇಟು ಹಾಕ್ತಿರೋದು ಯಾಕೆ ಅಂತ ಕೂಡ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಅಮೆರಿಕ ಇಸ್ರೇಲ್ ಏನು ಮಾಡಬೇಕು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಮೆಂಬರ್ಸ್ ಆಗ್ಬೋದು, ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.